ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಈ ಶಬ್ದ ಇಡೀ ಕರ್ನಾಟಕನೇ ವೈರಲ್ ಆಗಿದೆ. ಇದು ಬರೀ ಒಂದು ಅವಾರ್ಡ್ ವಿನ್ನಿಂಗ್ ಶೋ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೌತಮ್. ಎಲ್ರಿಗೂ ಮೌನ ತನಿಖೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ನಮ್ಮ ಮಂಡ್ಯದ ಹುಡುಗ, ಎಂಟರ್ಟೈನ್ಮೆಂಟ್ಗೆ ರಾಜ ಅಂತ ಕರೆಸ್ಕೊಂಡಿರೋ ಗಿಲ್ಲಿ ನಟ. ಅವನ ನಿಜವಾದ ಹೆಸರು ನಟರಾಜ್. ಊರು ಮಳವಳ್ಳಿ ಹತ್ರ, ಮಂಡ್ಯ ಜಿಲ್ಲೆ. ಮಂಡ್ಯ ಅಂದ್ರೇನೆ ಗೊತ್ತಲ್ಲ, ಸಿಂಪಲ್ ಜನ, ನೇರ ಮಾತು. ನಮ್ ಗಿಲ್ಲಿ ಏನು ಸೂಪರ್ ಸ್ಟಾರ್ ಬ್ಯಾಕ್ಗ್ರೌಂಡ್ ಇಂದ ಅಂತೂ ಬಂದಿಲ್ಲ. ಅವ್ರ ಫ್ಯಾಮಿಲಿಲಿ ಯಾರು ಸ್ಟಾರ್ಸು ಇಲ್ಲ, ಅವ್ರಿಗೆ ಯಾರು ಗಾಡ್ ಫಾದರು ಇಲ್ಲ. ನಮ್ ಗಿಲ್ಲಿ ಒಬ್ಬ ITI ಸ್ಟೂಡೆಂಟು. ಬೆಂಗಳೂರಿಗೆ ಬಂದು ಸರ್ವೆಂಟ್ ಕೆಲಸ ಮಾಡಿ ನೈಟ್ ಶಿಫ್ಟು, ಮಾರ್ನಿಂಗ್ ಶಿಫ್ಟು ಅಂತ ನೋಡ್ದೇನೆ ಕೆಲಸ ಮಾಡಿ ಕಷ್ಟಪಟ್ಟು ಬಂದಿರೋ ಹುಡುಗ. ಆದರೆ ಅವನಲ್ಲೊಂದು ಸ್ಟ್ರಾಂಗ್ ವಿಷಯ ಏನಂದ್ರೆ ಅದೇ ಹಾಸ್ಯ. ಗಿಲ್ಲಿ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರು ಆದರೆ ಜನರನ್ನ ಮಾತ್ರ ಯಾವಾಗಲೂ ನಗಿಸ್ತಾ ಇದ್ದ. ಬನ್ನಿ ಅವನದೊಂದು ಫೇಮಸ್ ಆಗಿರೋ ವಿಡಿಯೋ ಬಗ್ಗೆ ಮಾತಾಡೋಣ. ಅದೇ ಅವ್ನು ಮಾಡಿ ವೈರಲ್ ಆಗಿರೋವಂಥ ನಲ್ಲಿ ಮುಳ್ಳೆ ಅನ್ನೋ ವಿಡಿಯೋ. ಸಿಂಪಲ್ ಡೈಲಾಗು, ವಿಲೇಜ್ ಭಾಷೆ, ನಮ್ಮ ಮಂಡ್ಯ ಸ್ಟೈಲು. ಬೇಗ ನಮ್ಮ ಜನರು ಆ ವಿಡಿಯೋಗೆ ಕನೆಕ್ಟ್ ಆಗ್ಬೋದು. ಅದೇ ಅಲ್ವಾ ಮ್ಯಾಜಿಕ್ ಅಂದರೆ. ಒಂದೇ ಒಂದು ವಿಡಿಯೋಯಿಂದ ಅಷ್ಟು ವೈರಲ್ ಆಗಿ ಬಿಗ್ ಬಾಸ್ಗೆ ಬಂದು ಅವ್ನು ಫಸ್ಟ್ ದಿವಸ ಬಂದಾಗಲೇ ಜನ ಡಿಸೈಡ್ ಮಾಡಿದರು ಇವನೇ ವಿನ್ನರ್ ಅಂತ. ಆ ಫ್ಯಾನ್ ಬೇಸ್ನೇ ಇವಾಗ ಗಿಲ್ಲಿ ಆರ್ಮಿ ಅಂತ ಕರೆಯೋದು. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಿಗ್ ಬಾಸಲ್ಲಿ 112 ದಿನ ಇರೋದು ಅಂದರೆ ತಮಾಷೆ ಮಾತಂತೂ ಅಲ್ಲ. ಮೆಂಟಲ್ ಪ್ರೆಷರು, ಫಿಸಿಕಲ್ ಟಾಸ್ಕು, ಈಗೋ, ಲೋನ್ಲಿನೆಸ್, ಎಲ್ಲಿ ನೋಡಿದ್ರು 24 ಗಂಟೆ ಕ್ಯಾಮ್ರಾ. ಆದರೆ ನಮ್ಮ ಗಿಲ್ಲಿ ಕೊನೆವರೆಗೂ ಅದೇ ಗಿಲ್ಲಿಯಾಗಿ ಉಳ್ದ. ಎಷ್ಟೋ ಟಾಸ್ಕಲ್ಲಿ ಅವ್ನು ಗೆದ್ದ, ಸೋತ, ಆದರೆ ಅವ್ನು ಯಾವತ್ತೂ ಫೇಕ್ ಆಗಲಿಲ್ಲ. ಫಿಸಿಕಲಿ ಅವ್ನು ಸ್ಟ್ರಾಂಗ್ ಇಲ್ಲ ಅಂದ್ರೂ ಕೊನೆವರೆಗೂ ಅವ್ನು ಗಿವ್ ಅಪ್ ಮಾಡಿಲ್ಲ. ಮೆಂಟಲ್ ಟಾಸ್ಕಲ್ಲಿ ಶಾರ್ಪಾಗಿ ಥಿಂಕ್ ಮಾಡಿ, ಹ್ಯೂಮರ್ನ ಯೂಸ್ ಮಾಡಿ ಸಿಚುವೇಶನ್ನ ಬ್ರೇಕ್ ಮಾಡ್ತಿದ್ದ. ಈ ಸೀಸನ್ ಪೂರ್ತಿ ಕೇಳ್ತಿದ್ದು ಒಂದೇ ಹೆಸರು, ಎಂಟರ್ಟೈನ್ಮೆಂಟ್ ಗಿಲ್ಲಿ. ಮನೆ ಎಷ್ಟೇ ಟೆನ್ಷನಲ್ಲಿದ್ರು, ಯಾವುದೇ ಆರ್ಗ್ಯುಮೆಂಟ್ ನಡೀತಿದ್ರು, ಗಿಲ್ಲಿ ಮಾಡ್ತಿದ್ದು ಒಂದೇ ಒಂದು ಜೋಕಿಂದ ಇಡೀ ಮನೆ ನಗ್ತಿತ್ತು. ಅದನ್ನ ನೋಡಿ ನಮ್ಮ ಕನ್ನಡದವ್ರು ಅಂದರೆ ವೀಕ್ಷಕರು ಮನ್ಸು ತುಂಬ ನಗ್ತಾ ಇದ್ರು. ಅವ್ನು ಮಾಡ್ತಿದ್ದ ಕಾಮಿಡಿ ಯಾವತ್ತೂ ಇನ್ಸಲ್ಟ್ ಆಗ್ತಿರ್ಲಿಲ್ಲ. ಅದೇ ಜನರು ಮನ್ಸಿಗೆ ತಟ್ಟಿದ್ದು. ಯಾರು ಏನು ಬೇಕಾದ್ರೂ ಹೇಳ್ಬೋದು, ಆದರೆ ಈ ಶೋ ಅಲ್ಲಿ ಎಷ್ಟೊಂದು ಜನ ನೋಡಕ್ಕೆ ಬಂದಿದ್ದೆ ಗಿಲ್ಲಿನ. ಬನ್ನಿ ಫೈನಲ್ ರಿಸಲ್ಟ್ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಕಿಚ್ಚ ಸುದೀಪ್ ಸರ್ ಇವರು ಕನ್ನಡ ಇಂಡಸ್ಟ್ರಿಗೆ ಒಂದು ಪವರ್. ಆದರೆ ಅವರೇ ವಿನ್ನರ್ನ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಗಿಲ್ಲಿ ನೀನೇ ಈ ಶೋಗೆ ಜೀವ ಕೊಟ್ಟಿದ್ದು ಅಂತ ಹೇಳಿದ್ದಾರೆ. ಮತ್ತು ಸುದೀಪ್ ಸರ್ ಒಂದು ಪರ್ಸ್ನಲ್ ಗಿಫ್ಟ್ ಕೊಟ್ಟರು, 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ಆ ಮೂಮೆಂಟಲ್ಲಿ ಯಾರಿಗೆ ಆದರೂ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು. ಸ್ಟೇಜ್ ಮೇಲೆ ನಮ್ಮ ಮಂಡ್ಯ ಹುಡುಗ ತುಂಬ ಖುಷಿಪಟ್ಟ. ರೆಕಗ್ನೈಸೇಷನ್, ಅಟ್ ದ ಸೇಮ್ ಟೈಮ್ ಮನಿ. ಆದರೆ ಗಿಲ್ಲಿ ಗೆದ್ದಿದ್ದು ಒಂದು ರೆಕಾರ್ಡ್ ಬ್ರೇಕಿಂಗ್ ವೋಟಿಂಗ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲೇ ಇದೊಂದು ಲಾರ್ಜೆಸ್ಟ್ ವೋಟಿಂಗ್ ಮಾರ್ಜಿನ್. ಎಲ್ಲ ಜನರದು ಮೊಬೈಲ್ ಸ್ಟ್ರಕ್ ಆಯಿತು, ಆ್ಯಪ್ಸ್ ಕ್ರ್ಯಾಶ್ ಆಯಿತು. ಅಲ್ಲೆಲ್ಲ ರಿಪೀಟೆಡ್ ಆಗಿ ಬರ್ತಿದ್ದು ಒಂದೇ ಹೆಸರು, ಗಿಲ್ಲಿ. ಒಟ್ಟು 50 ಲಕ್ಷ ಕ್ಯಾಶ್ ಪ್ರೈಸ್ ಬಹುಮಾನ, ಮಾರುತಿ ಸುಜುಕಿಯಿಂದ ಒಂದು ಕಾರು, ಒಟ್ಟು 60 ಲಕ್ಷ ದುಡ್ಡು ಪ್ಲಸ್ ಕಾರು. ಆದರೆ ಇದೆಲ್ಲದಕ್ಕಿಂತ ಅವ್ನು ಜಾಸ್ತಿ ಸಂಪಾದನೆ ಮಾಡಿದ್ದು ಜನರ ಮನಸ್ಸು. ಸೆಕೆಂಡ್ ಬಂದಿದ್ದು ರಕ್ಷಿತಾ ಶೆಟ್ಟಿ, ಥರ್ಡ್ ಬಂದಿದ್ದು ಅಶ್ವಿನಿ ಗೌಡ. ಈ ಸೀಸನ್ನ ಟಾಪ್ 3. ಆದರೆ ಪಬ್ಲಿಕ್ ಡಿಸೈಡ್ ಮಾಡಿದ್ದು ಕ್ಲಿಯರ್ ಆಗಿನೇ ಹೇಳ್ಬೋದು, ಗಿಲ್ಲಿನೇ ವಿನ್ನರ್ ಅಂತ. ಗಿಲ್ಲಿ ಗೆಲ್ಲೋದಿಕ್ಕೆ ಮೇಯ್ನ್ ಕಾರಣ ಏನಂದ್ರೆ ಫೇಕ್ ಮನುಷ್ಯ ಅಲ್ಲ. ಕೊನೆವರೆಗೂ ಅವ್ನು ರೂಟ್ಸ್ನ ಮರೀಲಿಲ್ಲ. ಅಷ್ಟು ನೇಮು ಫೇಮ್ ಬಂದ್ರೂ ಚೇಂಜ್ ಆಗಲಿಲ್ಲ. ಒಳ್ಳೆ ಕಾಮಿಡಿ ಮಾಡ್ತಿದ್ದ, ಕಷ್ಟದಿಂದ ಬಂದಿದ್ದ. ಆದರೆ ಅವನು ಒಳಗಡೆ ಹೋಗ್ಬೇಕಾದ್ರೆ ಹೀರೋ ಆಗಿ ಹೋಗ್ಲಿಲ್ಲ, ಆಚೆ ಬರ್ಬೇಕಾದ್ರೆ ಹೀರೋ ಆಗಿ ಬಂದ. ಆದರೆ ಅವನೊಂದು ಫೈನಲ್ ಸ್ಪೀಚಲ್ಲಿ ಒಂದು ವಿಷಯ ಹೇಳಿದ್ದಾನೆ, ನಾನು ಇದೇ ಥರ ಇರ್ತೀನಿ, ಈ ಗೆಲುವು ನನ್ನ ಚೇಂಜ್ ಮಾಡಲ್ಲ ಅಂತ. ಈ ಒಂದು ಲೈನ್ ಸಾಕು ಅವನ ಮಾರಲ್ನ ತೋರಿಸುತ್ತೆ. ನೇಮ್ ಬಂದ್ರು, ಫೇಮ್ ಬಂದ್ರು, ದುಡ್ಡು ಬಂದ್ರು, ಕಪ್ ಬಂದ್ರೂ ಕ್ಯಾರೆಕ್ಟರ್ ಯಾವತ್ತೂ ಚೇಂಜ್ ಆಗಬಾರ್ದು. ಈ ವಿಷಯನ ನೀವು ಎಲ್ಲರೂ ಫಾಲೋ ಮಾಡಬೇಕು ಫ್ರೆಂಡ್ಸ್. ಈ ಬಿಗ್ ಬಾಸ್ ಸೀಸನ್ 12 ಸ್ಟೋರಿ ಬರೀ ಒಂದು ಮಂಡ್ಯ ಹುಡುಗ ಚೆನ್ನಾಗಿ ನಗಿಸ್ತಾನೆ ಅನ್ನೋ ವಿಷಯಗಳು ಮಾತ್ರ ಅಲ್ಲ, ಇದೊಂಥರ ಅಲ್ಲಿ ವೋಟ್ ಮಾಡಿರೋ ಅಷ್ಟು ಜನರದ ಗೆಲುವಂತಾನೆ ಹೇಳ್ಬೋದು. ಇಟ್ ವಾಸ್ ಅ ಹಿಸ್ಟಾರಿಕ್ ವಿನ್. ಅವನು ಅಷ್ಟು ಕಷ್ಟದಿಂದ ಬಂದಿದ್ರು ಕೊನೆವರೆಗೂ ಗಿವ್ ಅಪ್ ಮಾಡಲಿಲ್ಲ. ಇಫ್ ಯು ಆರ್ ಸ್ಟ್ರಗಲಿಂಗ್ ಟುಡೇ, ಇಫ್ ಯು ಫೀಲ್ ಇನ್ವಿಸಿಬಲ್, ಇಫ್ ಪೀಪಲ್ ಅಂಡರ್ ಎಸ್ಟಿಮೇಟ್ ಯು, ಒಂದ್ ಹೆಸರು ನೆನ್ಪಿಟ್ಕೊಳ್ಳಿ, ಅದೇ ಗಿಲ್ಲಿ ನಟ. ಯಾರ್ಯಾರು ಗಿಲ್ಲಿನ ಇಷ್ಟಪಡ್ತೀರೋ ಅವರು ಲೈಕ್ ಮಾಡಿ, ನಿಮ್ಗಿಷ್ಟ ಆಗಿರೋ ಅವನಲ್ಲಿರೋ ಒಂದು ಗುಣನ ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ವಿಷಯನ ತನಿಖೆ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಪ್ರೀತಿಯ ಗೌತಮ್, ಸೈನಿಂಗ್ ಆಫ್.